ನಮಸ್ಕಾರ ನಮಸ್ಕಾರ ಅಂದೆ. ನಮಸ್ಕಾರ. ಎಂತದ ಹಾ 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 ಅಂತ ನೀವು ಬಾವಿ ಒಳಗಿರ್ತಿದ್ದೀರಾ? ಹಾ 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 ಅಂತ ಬಾರದ ವಸ್ತುವನ್ನು ಹೊತ್ತುಕೊಂಡಿದ್ದೀರಾ? ಒಂದು ನಮಸ್ಕಾರ ಕೊಡುವಾಗ ವಿನಯದಿಂದ ನಮಸ್ಕಾರ ಹೇಳೋದಪ್ಪ. ಹಾ 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 ಅಂತ ಹೇಳಿದ್ರೆ ವೇಶ್ಯ ಮಲ್ಲಿಗೆ ಎಂತದ್ದು? ವೇಶ್ಯ ಮಲ್ಲಿಗೆ. ಹೌದು. ಈಗ ಏನಾಯ್ತು? ನಾನು ಅದನ್ನು ಒಪ್ಪಿಕೊಳ್ತೇನೆ. ನಾನು ವೇಶ್ಯ ಮಲ್ಲಿಗೆ. ಹೌದು. ಮಲ್ಲಿಗೆ ಯಾವ ಮಲ್ಲಿಗೆ? ಇದು ಬಟ್ಟಲ ಮಲ್ಲಿಗೆ ಇಲ್ಲ, ಸೂಜಿ ಮಲ್ಲಿಗೆ ಇಲ್ಲ, ಇದು ಬಸರೂರ ಮಲ್ಲಿಗೆ. ಹೌದು ಹೌದು, ಇದು ಒಳ್ಳೆ ಬೆಲೆ ಉಂಟು. ನಾನು ಆತರ ಇದ್ದ ಕಾರಣ ಇಷ್ಟೊಂದು ವೈಭವದಿಂದ ನಡೀತಾ ಇದ್ದೀನಿ ನೋಡಿ. ಬಸರೂರಲ್ಲಿ ಎಷ್ಟು ದೊಡ್ಡ ಮನೆ ಕಟ್ಟಿದವರು ಯಾರಿದ್ದಾರೆ ಈ ಬಸರೂರಲ್ಲಿ? ನಾನೇ ಸಂಪಾದನೆ ಮಾಡಿ ಹೆಣ್ಮನೆ ಆಗಿದ್ದು ಇಷ್ಟೊಂದು ಸಾಧನೆ ಮಾಡಿ ಇಷ್ಟು ದೊಡ್ಡ ಮನೆ ಕಟ್ಟಿದಾಳೆ ಅಂತ ಆದ್ಮೇಲೆ ಗಂಡಸರೆಲ್ಲ ನೋಡಿ ಹಾಚ್ಕೊಳ್ಬೇಕು. ಹೌದು. ಮಾತಾಡುವರು ಯಾರು ಅಂತ ಹೇಗೆ ನೋಡ್ತೇನೆ. ಬಾಗುತ್ರ ನಮಸ್ಕಾರ. ಯಾವಾಗಲೂ ಬರ್ಬೋದು ಇವರು. ಇಲ್ಲಿ ಬಂದು ಹೋದ ಬಂದಿದ್ದಾರೆ. ಮನೆಯಲ್ಲಿ ಕಾರ್ಯಕ್ರಮ ಉಂಟು ಅಂತ ಹೇಳಿ ಬರ್ಬೋದು. ಬರೋದು ಕೂಡ ಮನೆಗೆ ಗೊತ್ತಾದ ಮತ್ತೆ ಇವರು ಮನೆಗೆ ಹೋಗ್ಲಿಕ್ಕಿಲ್ಲ. ಅವರೊಬ್ಬರೇ ಬಂದದ್ದಲ್ಲ, ಆ ಕಡೆ ನೋಡಿ ಎರಡು ಗೋಲ್ ಹಿಡ್ಕೊಂಡು ಬಂದಿದ್ದಾರೆ. ಕನ 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 ಅಂತ ಬಾರಿಸ್ಲಿಕ್ಕೆ. ಚೆಂಡಿ ಅವರು ಚೆಂಡಿ ಎಲ್ಲಿಂದ? ಮಂಗಳೂರು. ಓ ದೇವರೇ, ಬಸವರೇ ಮಂಗಳೂರು ಅಲ್ಲಿಂದ ಬಂದಿದ್ದಾರೆ. ಹಾಗಿದ್ರೆ ನನ್ನ ಮಹಿಮೆ ಏನು, ನನ್ನ ಪ್ರತಾಪ ಏನು? ಮಲ್ಲಿಗೆಯ ಪ್ರತಾಪ. ಒಳ್ಳೆ ಹೆಸರು. ಏನ್ ಮತ್ತೆ ಏನು ಆತರ ಬಿಟ್ಟ ಬಿಟ್ಟದ್ದು? ಒಳ್ಳೆ ಕುಣಿಸುವವರು ನನ್ನನ್ನ ಅವನ್ನೇ ಹೇಳಿದ್ದಾರೆ. ಜನ ಕುಣಿಯುತ್ತಾನೆ. ಹೌದು. ಅಂದ್ರೆ ನನ್ನ ಕಾಲಿನ ನೂಪುರ ಉಂಟಲ್ವಾ, ಅದಕ್ಕೆ ಮನಸ್ಸು ಸೋತವರು ಅವರು. ಮಲ್ಲಿಗೆಯಲ್ಲಿರುವಂತಹ ನೂಪುರ ಬೇರೆ ಯಾರಲ್ಲಿಯೂ ಇಲ್ಲ ಅಂತ. ಸಂತೋಷ, ಎಲ್ಲರೂ ಬಂದಿದ್ದೀರಿ. ಮನಸ್ಸಿಗೆ ಸಂತೋಷವಾಯಿತು. ಯಾಕೆ ನಾನು ವೇಷಮಟ್ಟಿಗೆ ಮಾಡ್ತಾ ಇದ್ದೀನಿ? ಒಂದು ಮಾತು ಕೇಳಿಲ್ವಾ? ಸುವಸ್ತುಗಳನ್ನು ಇರಿಸಿಕೊಂಡಂತಹ ಲೋಕ ಯಾವುದು ಅಂತ ಕೇಳಿದ್ರೆ ಅದು ಮೇಲು ಲೋಕ ಅಲ್ವಾ? ಕೆಲವರು ತಿಳಿದವರು ಹೇಳ್ತಾರಪ್ಪ, ಭೂಲೋಕ, ಭೂಲೋಕ, ಸುರಲೋಕ, ಜನರಲೋಕ, ಮಹರ್ಲೋಕ, ತಪೋಲೋಕ, ಹೀಗೆ ಊಟ ಲೋಕದಲ್ಲಿ ಹೇಳಿದ್ರು ಕೂಡ ಸ್ಥೂಲವಾಗಿ ಹೇಳುವುದಿದ್ರೆ 3 ಲೋಕದಲ್ಲಿ ಸರ್ವಶ್ರೇಷ್ಠವಾದದ್ದು 4 ಲೋಕ ಅಂತ ಹೇಳ್ತಾರೆ. ಅಲ್ಲಿಲ್ವಾ? ರಂಬೆ, ಊರ್ವಶಿ, ಮೇನಕೆ, ತಿಲೋಕಮೆ, ಮಂಜುಘೋಷ, ಪುಂಜಿಕ ಸ್ಥಳಿ ಹೀಗೆಲ್ಲ ಇದ್ದಾರೆ ಅಂತ ಅಪ್ಸರಾಂಗನೆಯರು, ಅವನ ಗಣಿತಾಂಗನೆಯರು ಅಂತಲೂ ಹೇಳ್ತಾರೆ. ಹೌದು. ದೇವೇಂದ್ರ ಆಸ್ಥಾನದಲ್ಲಿ ನರ್ತನ ಮಾಡುವವರು ನರ್ತಕಿಯರವರು. ಹೌದು. ಮತ್ತೊಬ್ಬರ ಇಚ್ಛೆಯನ್ನು ಪೂರೈಸಿಕೊಡುವವರು. ಅವರ ಅನುಗ್ರಹದಿಂದ ನಾವು ನಿಂತವರು. ಭೂಲೋಕದಲ್ಲಿ ಕೂಡ ಬೇಕಲ್ಲಂತವರು. ಅದಕ್ಕಾಗಿ ನಮ್ಮ ವಂಶ ಪರಂಪರೆ ಹಾಗೆ. ಹೌದು. ಅಲ್ಲಿ ಹತ್ತಿರ, ಇಲ್ಲಿ ಸ್ವಲ್ಪ ಹತ್ತಿರ ಬ್ರಹ್ಮಾವರಕ್ಕೆ ಹೋದ್ರೆ ಗೊತ್ತಾಗ್ತದೆ. ಮಂಜರಿಕೆ ಅಂತ ಒಬ್ರು ಇದ್ರು. ಮಂಜರಿ ಅವರು ಒಳ್ಳೆ ಸಂಪಾದನೆ ಮಾಡಿದ್ದಾರೆ ಗೊತ್ತುಂಟ. ದೊಡ್ಡ ಮನೆಯಲ್ಲ ಕಟ್ಟಿದ್ದಾರೆ. ಆ ವಂಶ ಪಾರಂಪರೆ ಉಳಿಸುವುದಕ್ಕೆ ಬೇಕಾಗಿ, ಈ ಭೂಲೋಕದಲ್ಲಿ ಹೆಣ್ಮಕ್ಳು ನಡೆದಾಡೋದಕ್ಕೆ ಬೇಕಾಗಿ ನಮ್ಮಂತವ್ರು ಇದ್ದ ಕಾರಣ ಅವರು ಸ್ವತಂತ್ರವಾಗಿ ಹೋಗ್ತಾರೆ. ಇಲ್ಲದ್ರೆ ಮನೆ ಬಿಟ್ಟು ಹೊರಗೆ ಬರಲಿಕ್ಕೆ ಉಂಟ ಈ ಗಂಡಸರ ಬಾಧೆಯಿಂದ. ಹಾಗಾಗಿ ಏನೇ ಆಗ್ಲಿ, ಪ್ರಾತಃ ಕಾಲದಲ್ಲಿ ಎತ್ತುಕೊಂಡಿದ್ದೇನೆ. ಒಮ್ಮೆ ಹೋಗಿ ಬಾಗಿಲು ತೆರೆದು ನೋಡುವ ಯಾರೆಲ್ಲ ಬಂದಿದ್ದಾರೆ. ಇವತ್ತೆಂತ ವಾರ? ಇವತ್ತೆಂತ ವಾರ? ಭಾನುವಾರವ? ಸೋಮವಾರ. ಒಳ್ಳೆ ಈಶ್ವರ ದೇವಸ್ಥಾನದ ಅಲ್ಲಿ ಕಣ್ಣಂತಹ ಸಭೆ ಹಾಗುಂಟಪ್ಪ. ಎಂತ ಸಭೆ ಮನೆಯಂಗಳದಲ್ಲಿ. ಓ, ಬಂದದ್ಯಾಕೆ? ದೇವಿ ದರ್ಶನಕ್ಕೆ, ಮಲ್ಲಿಕಾದೇವಿ ಅನುಗ್ರಹಕ್ಕೆ ಬಂದವರು. ಸಂತೋಷವಾಯ್ತು. ಎಷ್ಟು ಮಂದಿ ಬಂದಿದ್ದಾರೆ ಗೊತ್ತುಂಟ? ಓ ದೇವರೇ, ಇನ್ನೊಬ್ಬ ನೋಡಿಯಂತೆ ಚಳಿ ಆಗ್ತಾ ಉಂಟು, ಇನ್ನು ಬೀಳ್ತಾ ಉಂಟು, ಆದ್ರೂ ಕೂಡ ಮುಸುಕು ಹಾಕಿಕೊಂಡು ಬಂದು ಹುಡುಗನಿಗೆ. ಓ ಹುಡುಗ, ಗುರುಮಠಕ್ಕೆ ಹೋಗಿ ವಿದ್ಯೆ ಕಳೆಯಬೇಕಾದ ಹುಡುಗ ಇವ ಎಲ್ಲಿಗೆ ಯಾಕೆ ಬಂದದ್ದು? ಅರ್ಥ ಮಾಡಿಕೊಂಡೆ. ಪಕ್ಕದಲ್ಲಿ ಅವನ ಅಪ್ಪ ಇದ್ದಾರೆ, ಅವ್ರು ಬರ್ತಾರೆ ಹೋಗ್ತಾರೆ. ಹಾಗೆ ಮಗನಿಗೆ ಸ್ವಲ್ಪ ದಾರಿ ತೋರಿಸಿ ಬಿಡುವ ಅಂತ. ಏ ಹುಡುಗ, ಈಗ ಬರುವುದು ಬೇಡ, ಅಪ್ಪ ಇಷ್ಟೇ ಹೇಳಿ, ನೀನು ಗುರುಮಠಕ್ಕೆ ಹೋಗಿ ಒಳ್ಳೆ ವಿದ್ಯೆಯನ್ನು ಕಲಿಯಬೇಕು. ನೀನೊಬ್ಬ ಯೋಗಿತವಂತನಾಗಬೇಕು, ಕೈಯಲ್ಲಿ ಸ್ವಲ್ಪ ಸಂಪಾದನೆ ಆಗ್ಬೇಕು. ಆ ಹೊತ್ತಿನಲ್ಲಿ ಮಲ್ಲಿಗೆ ಮನೆಯನ್ನು ಸ್ವಲ್ಪ ನೆನಪಿಟ್ಟುಕೊಂಡ್ರೆ ಸಾಕಾಯ್ತ. ವಾಕಡಿಗೆ ನೋಡ್ಬಾರ್ದ? ಅದ್ಯಾರು? ವಯಸ್ಸಾದಂತಹ ವೃದ್ಧಾಪ್ಯರೊಬ್ರು, ಮುದುಕರು. ಹೌದು, 4 ಕಣ್ಣು ಉಂಟು, ಹೀಗೆ ಮಾಡಿ ನೋಡ್ತಾ ಇರ್ತಾರೆ. ಮುಕ್ಕು ಹಾಕಿಕೊಂಡಿದ್ದಾರೆ. ಅಪ್ಪ, ಅಯ್ಯೋ ನಗುವುದು ಶಿಶುನಗರನ ಕಡೆಗೆ ಹಾಗೆ ಕಾಣ್ತಾ ಉಂಟಪ್ಪ. ಅಲ್ಲದೆ ಹಾಗಾದ್ರೆ ಏನಿದ್ರೆ ಅರ್ಥ? ಯಾಕೆ ಅವರು ಆ ರೀತಿಯಾಗಿ ನಗ್ತಾ ಇದ್ದಾರೆ?
ಕಾರಣ ಉಂಟು. ನನ್ನ ನಾನು ಯೌವನವಂತನಾಗಿರುವಂತಹ ಸಂದರ್ಭ ಇಂಥ ಹುಡುಗಿ ಸಿಗುತ್ತಿದ್ರೆ ಬಹಳ ಒಳ್ಳೆಯದಿತ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಏನೇ ಇರಲಿ, ಮಲ್ಲಿಗೆಯ ಮನೆಯಂಗಳಕ್ಕೆ ಬಂದವರು ಅಂತೆ ಹೋಗ್ಲಿಕ್ಕಿಲ್ಲ, ಉಪವಾಸ ಹೋಗ್ಲಿಕ್ಕಿಲ್ಲ, ಸರಿ ಊಟ ಮಾಡಿಯೇ ಹೋಗ್ಬೇಕು. ಬಡಿಸುವುದಕ್ಕೆ ನಾನೇ ಇದ್ದೇನೆ. ಓ ಏನು ನೀವು ಬರ್ತೀರಾ ಅಂತ ಬಂದಿದ್ರಲ್ಲ, ನೀವು ಒಳಗೆ ಹೋಗಿ ಮಾತ್ರ ಬಾಕಿ. ಈಗಿನ ಕಾಲದಲ್ಲಿ ಯುವಕರು ಹೇಗೆ ಕಾಣ್ತಾ ಇದ್ದಾರೆ ಗೊತ್ತುಂಟ? ಬಹಳ ಚಂದ ಕಾಣ್ತಾ ಇದ್ದಾರೆ. ಮೊದಲೇ ಹೇಗೆ ಒಂದು ದೊಡ್ಡ ಹೊಟ್ಟೆ ಮಾಡಿಕೊಂಡು ಮತ್ತೆ ಒಂದು ಕಣ್ಣೆಲ್ಲ ನೋಡಿದ್ರೆ ಆಗೋದು, ಎಷ್ಟು ದೊಡ್ಡ ಮೀಸೆ ಎಲ್ಲ ಬೆಳೆಸಿಕೊಂಡು ಆ ಸಮಯದಲ್ಲಿ ಅವರೇ ಚಂದ ಕಾಣ್ತಾ ಇದ್ರು. ಈಗಿನ ಹುಡುಗರು ಹಾಗಲ್ಲ, ಎಲ್ಲ ಬೆಳಗ್ಗೆ ಎತ್ಕೊಂಡು ದೊಡ್ಡ ದೊಡ್ಡ ಕಲ್ಲು ಕಬ್ಬಿಣದ್ದು ಅದನ್ನು ಎತ್ತುದು ನೋಡಿ ಹೋಗಿ ಹೀಗೆ. ಹೊಟ್ಟೆಯೂ ಹೋಯಿತು, ಎಲ್ಲವೂ ಹೋಯಿತು. ಅವ್ರ ಮೈಯನ್ನು ಕಾಣುವಾಗ ಎಂತವರು ಕೂಡ ನಾಚಿಕೊಳ್ಳೇಬೇಕು ಅಂತ ಹುಡುಗರು ಕೊಂಡು ಹೋಗರು ಎಷ್ಟು ಮಂದಿ ಬಂದಿದ್ದ. ಯಜಮಾನ ವಿಶೇಷ ಪೂಜೆ ಆಗ್ತದೆ. ನನಗೆ ನಟದ ವಿಷಯದ ಸಿಟ್ಟು ಬರ್ತಾ ಉಂಟು ಗೊತ್ತುಂಟ. ಎಂತ ಯಜಮಾನ್ರು 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 ಬಾರಿ ನೋಡಿದಾರೆ ನನ್ನನ್ನ. ಎಂತದ್ದು ಆಗಿದೆ ಹೋಗಿದೆ. ಹೆಣ್ಮಕ್ಳಿಗೆ ಇಬ್ಬರಿಗೆ ಆಗ್ಬೇಕಾದ್ದೇನು ಮದುವೆ, ಅದು ಆಗಿದೆ ಹೋಗಿದೆ ಅಂತ. ಏನು ಮಾಡೋದು? ನನ್ನ ಹಣೆಯಲ್ಲಿ ಆ ರೀತಿ ಬರ್ತಿದ್ದಾರೆ. 4 ದಿವಸ ನನ್ನ ಜೊತೆ ಇದ್ರು, ಮತ್ತೆ ಹೋಗಿದ್ದಾರೆ. ನನ್ನ ಹೋಗುದಿತ್ತದು ಹಾಗಲ್ಲ. ಅವರಿಗೆ ಮೊದಲದೊಂದು ವ್ಯಾಪಾರ ಇತ್ತು, ಒಳ್ಳೆ ಸಂಪಾದನೆ ಆಗ್ತಾ ಇತ್ತಂತೆ. ಆ ಸಂಪಾದನೆಯನ್ನು ಕಂಡೇ ನನ್ನನ್ನು ಮದುವೆ ಮಾಡಿಕೊಟ್ಟದ್ದು. ಮೆಣಸು ಹಾಗೆ ಘಟ್ಟಕ್ಕೆ ಹೋಗಿದ್ದಾರೆ. ಹೋದವರು ಬರುವುದೇ ಇಲ್ಲ, ತಿಂಗಳಿಗೊಮ್ಮೆ ಬರುವುದು. ಅಮಾವಾಸ್ಯೆಗೆ ಹುಣ್ಣಿಮೆಗೆ ಪರವಾಗಿ ಏನಾದ್ರೂ ಕೇಳಿದ್ರೆ ಉಂಟಲ್ವ, ಏನು ಸುಖ ಇಲ್ಲ, ಎಲ್ಲ ನಷ್ಟವಾಗಿ ಹೋಗಿದೆ ಅಂತ ಹೇಳ್ತಾರಪ್ಪ. ಎಂತ ಮಾಡೋದು? ಮತ್ತೊಮ್ಮೆ ಹೋದವರು ಬರುವುದೇ ಇಲ್ಲ. ಏನು ವಿಷಯ ಅಂತ ಹೀಗೆ ಯೋಚನೆ ಮಾಡಿ ನೋಡ್ತೇನೆ. ಕೆಲವು ಆಡಿದ ಮಾತನ್ನು ಕೇಳುವಾಗ ಉಂಟಲ್ವಾ, ಅಲ್ಲೊಬ್ಬ ಗಂಟು ಬಿದ್ದಿದ್ದಾಳೆ ಅಂತ ಅವರಿಗೆ ಘಟ್ಟದಲ್ಲಿ. ಇವರ ಸಂಪಾದನೆ ನೋಡಿ ಎಲ್ಲ ಹೋಗಿ ಅವಳಿಗೆ ಕೊಡ್ಲಿಕ್ಕೆ ಆಯ್ತು. ಮತ್ತೆ ಇಲ್ಲಿಗೆ ಬರೋದಿತ್ತು ಉಂಟು, ಬರಗಿಲ್ಲಿ ಬರುವುದು ಹೋಗುದು. ನಾವು ಬೈದ್ದೇನೆ ತೋರಿಸಲಿಕ್ಕೆ, ಮುಖ ತೋರಿಸಲಿಕ್ಕೆ ಬರ್ತಾರೆ ಹೋಗ್ತಾರೆ, ಮರುದಿವಸ ಹೋಗ್ತಾರೆ. ಹಾಗಿದ್ರೆ ಆಗ್ತದಾ? ಎಷ್ಟು ಉಪವಾಸ ಅಂತ ನಾವು ಕಾಯೋದು. ಹೊಟ್ಟೆ ಪಾಡಿಗೆ ಬೇಕಾಗಿ ನಾನು ಈ ವೃತ್ತಿಯನ್ನು ಹಿಡ್ಕೊಂಡಿದ್ದೇನೆ. ಕೇಳುವವರು ಯಾರಿದ್ದಾರೆ? ಇನ್ನು ಮುಂದೆ ಗಂಡನ ವಿಚಾರವಾಗಿ ತೆಗೆಯಬಾರದು. ಹಾಗೆ ನನಗೆ ಮದುವೆ ಆಗಿದೆ ಅಂತ ಗೊತ್ತಾಗ ಉಂಟಲ್ವಾ, ಇಷ್ಟು ಮಂದಿ ಕೂಡ ಇಲ್ಲಿಗೆ ಬರುವುದಿಲ್ಲ. ಅದಕ್ಕಾಗಿ ಮಾಂಗಲ್ಯವನ್ನು ತೆಗೆದು ಅಲ್ಲಿ ಬೇರೆ ಮಾಂಗಲ್ಯ ಕಾಣೋದು ಬೇಡ ಅಂತ. ಇನ್ನು ಮದುವೆ ವಿಚಾರ ತೆಗೆದ ಉಂಟಲ್ವಾ, ನಿಮ್ಮನ್ನೇ ತೋರಿಸಿ ನಾನು. ಬೇಕಪ್ಪ, ನಾವೆಲ್ಲ ಸಿದ್ಧತೆ ಆಗಿದೆ. ಮತ್ತೆ ನಮಗೆ ಬೆಳಗ್ಗೆ ಎದ್ದಕ್ಕೆ ನಮಗೆ ಕೆಲಸವೇ ಇದೆ. ಊಟ ಮಾಡ್ಲಿಕ್ಕೆ ನಮಗೇನು ವಸ್ತು ಸಿಗುವುದಿಲ್ಲ. ಎಂತ ಗೊತ್ತಂತ, ನಮ್ಮಂತ ನಾವೇ ಮಾಡಿಕೊಳ್ಬೇಕು. ಈ ಅಲಂಕಾರ ಇದ್ರೆ ತಾನು ಎಷ್ಟು ಮಂದಿ ಬರುವುದು. ಹಾಗೆಂದುಕೊಂಡು ಇವತ್ತು ಒಳ್ಳೆ ಸೀರೆಯನ್ನು ಉಟ್ಟುಕೊಂಡಿದ್ದೇನೆ. ಸಾಕು ಇದು ನನ್ನ ಶೃಂಗಾರ. ಏನು ಶೃಂಗಾರವಾ? ಯಾವತ್ತೂ ನಾನು ಆಭರಣ ಹಾಕೋದಿಲ್ಲ. ಕೆಲವರೆಲ್ಲ ಹೇಳ್ತಾರೆ ಆಭರಣ ತುಂಬಾ ಉಂಟು ಅವಳ ಹತ್ರ ಅಂತ. ಹಾಗೆಂತ ಕೂಡ ಇವತ್ತು ಹಾಕಿದ್ದೇನೆ. ಯಾಕೆ? ಯಾವತ್ತು ನನ್ನ ಹತ್ರ ಆಭರಣ ಉಂಟು ಅಂತ ನಾನು ಯಾರಿಗೂ ತೋರಿಸುವುದಿಲ್ಲ. ಇವತ್ತು ಹಾಕಿಕೊಳ್ಳುದು ಯಾಕೆ ಅಂತ ಹೇಳಿದ್ರೆ, ನನಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ. ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಎಂತದ್ದು ಒಳ್ಳೇದಾಗುದು? ನಾನೆಲ್ಲ ಹಾಳಾಗಿದ್ದೀನ? ಯಾರು ಹೇಳಿದ್ರು ನಾನು ಹಾಳಾಗಿದ್ದೇನೆ ಅಂತ? ಇಷ್ಟು ದೊಡ್ಡ ಮಾಲೆ ಮಾಡಿದ್ದೇನೆ ನನ್ನ ಸಂಪಾದನೆಯಿಂದ. ಇಷ್ಟು ದೊಡ್ಡ ಮನೆ ಕಟ್ಟಿದ್ದೇನೆ. ಇಲ್ಲಿರುವಂತಹ ಹೆಣ್ಮಕ್ಳಿಗೆಲ್ಲ ಅನ್ನ ಹಾಕ್ತಾ ಇದ್ದೇನೆ. ನಾನೇ ದೇವರು ಸಿರಿಸು ಮಾಡುವುದಿಲ್ಲ. ನಾನು ಹಾಳಾಗಿದ್ದೇನೆ ಅಂತ ಹೇಳಿದ್ಯಾರು? ದೇವಸ್ಥಾನಕ್ಕೆ ಹೋಗುದು ಯಾಕೆ? ನನ್ನ ಪರಿಚಯದವರಿದ್ದಾರೆ ಅಲ್ಲಿ. ಅವರಲ್ಲೆಲ್ಲ ಮಾತಾಡಿಕೊಂಡು ಬರಬೇಕು ಅಂತ ಹೊರಟವಳು. ಬಂದವರು ಹಾಕಿ ಹೋಗಬೇಡಿ, ಎಲ್ಲರೂ ಕುಳಿತುಕೊಳ್ಳಿ ಆಯ್ತಾ? ಕಥೆ ಶುರುವಾಗ್ತದೆ. ಇನ್ನು ನಾನೊಮ್ಮೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರಬೇಕು. ಅಲ್ಲಿನ ಮತ್ತೆ ಉಂಟು ನೋಡ್ಲಿಕ್ಕೆ. ಎತ್ತು ಹೋದ್ರೆ ಮಾತ್ರ ಉಂಟಲ್ವಾ, ಯಾರಿಗೊಂದು ಅವಕಾಶ ಸಿಗುವುದಿಲ್ಲ. ಈಗ ಬರ್ತೇನೆ.
ಹೌದಾ? ಹೌದು. ತುಂಬಾ ಹೊತ್ತಾಯ್ತು. ಅವರೊಟ್ಟಿಗೆ ಮಾತಾಡ್ತಾ ಇದ್ದೆ. ಅವರೆಲ್ಲ ಪರಿಚಯದವರು ನಿಮಗೆ? ಮೊದಲಿನ ಪರಿಚಯ, ಹಳೇ ಪರಿಚಯದವರವರೆಲ್ಲ. ಅಂದ್ರೆ ನೀವು ಆಗಾಗ ಬರ್ತಾ ಇರ್ತೀರಾ ಇಲ್ಲಿಗೆ? ವಾರಕ್ಕಿಂತ ಬರ್ತಾ ಇರ್ತೇನೆ ದೇವಸ್ಥಾನಕ್ಕೆ. ಅಂದ್ರೆ ಎಲ್ಲಿಯವರು ನೀವು? ನಾನು ಬಸರೂರು ಗೊತ್ತಾ ನಿಮಗೆ? ಅದು ಆಚೆ ಕುಂದಾಪುರದ ಹತ್ತಿರ. ಅಲ್ಲಿಂದ ಬಂದವರ? ಬಸರೂರು ಮಲ್ಲಿಗೆ. ನಾನು ನಿಮ್ಮ ಹೆಸರು? ಮಲ್ಲಿಗೆ. ಒಳ್ಳೆಯದು. ಹೌದು. ಈ ಸುಬ್ರಹ್ಮಣ್ಯಕ್ಕೆ ನಾನು ಬರ್ತಾ ಇರ್ತೇನೆ. ಹೌದಾ? ಬರ್ಲಿಕ್ಕೆ ಆಗಲೇ ಬಂದಿದ್ದೇನೆ. ಈ ದೇವಸ್ಥಾನಕ್ಕೆ ಸುತ್ತು ಬರೋದು ಕಾಣ್ತಾ ಉಂಟು. ಹಾಗಾದ್ರೆ ನಾವು ಹತ್ತಿರ ಬೇರೆ ಹೋಗದೇ ಇರುವುದು. ದೂರ ಎಲ್ಲ ದೂರದಿಂದ ನೀವೆಲ್ಲ ಬರ್ತಾ ಇದ್ದೀವಿ. ಮತ್ತೆ ನಮಗೆ ಒಳ್ಳೆ ನಂಬಿಕೆ ಇಲ್ಲಿ ಅದ್ದು. ಹೌದಾ? ಮತ್ತೆ ಇಲ್ಲಿ ಜನಮಾನಿದ್ದಾರಲ್ಲ, ಇವರೆಲ್ಲ ನಮ್ಮ ಪರಿಚಯ ಸರಿ. ಹೌದು. ಅದೇ ನೀವು ಆಗಾಗ ಬರ್ತಾ ಇದ್ದೀರಿ, ಆಗಾದ್ರಿಂದ ಪರಿಚಯ. ನೀವು ಹತ್ತಿರದವರ? ಹೌದು, ಹೆಚ್ಚು ದೂರ ಇಲ್ಲ. ಹೌದಾ? ಸುತ್ತು ಬರ್ತಾ ಇದ್ದೀರಾ? ಇದನ್ನ ಕಾಣ್ತಾ ಇದ್ದೇನೆ. ಯಾವಪ್ಪ ಹೆಣ್ಣು ಸುತ್ತು ಬರ್ತಾ ಇದ್ದಾರೆ ಅಂತ. ಮಕ್ಕಳ ಹರಕೆ ಇತ್ತು. ಇದು ಮಕ್ಕಳ? ಅದನ್ನ ತೀರಿಸಿದೆ. ಹೌದಾ? ಒಂದು ಗಂಡು ಮಗು, ಒಂದು ಹೆಣ್ಣು ಮಗು, ನನ್ನ ಮಕ್ಕಳು. ಇದರಲ್ಲಿ ಹೆಣ್ಣು ಅವಳ ಮಕ್ಕಳು. ಇದು ನೀಲಿ ಬಟ್ಟೆ ಹಾಕಿದ್ದೇನೆ ನೋಡಿ, ಇದು ಹೆಣ್ಣು ಮಗು. ನೀಲಿ ಬಟ್ಟೆಯದ್ದು ಹೆಣ್ಣು. ಹೌದು. ಮತ್ತೊಂದು ಗಂಡು. ಹೆಸರು? ಹೆಣ್ಣು ಮಗುವಿಗೆ ಚಂದ್ರಿಕೆ ಅಂತ ಹೆಸರು. ಚಂದ್ರಿಕೆ. ಗಂಡು ಮಗನಿಗೆ ಚಂದನ. ಒಳ್ಳೆ ಹೆಸರು ನಾಮಕರಣ ಮಾಡಿದ್ದೀರಾ. ಮಕ್ಕಳ ಹರಕೆ ಇತ್ತು, ಅದೆಲ್ಲ ತೀರಿಸಿ ಆಯಿತು. ನಾನು ಕೂಡ ಹಾಗೆ ಬೆಳಿಗ್ಗೆ ಬಹಳಷ್ಟು ದೂರದಿಂದ ಬಂದಿದ್ದೇನೆ. ದ್ವಾರದ ಹತ್ತಿರಕ್ಕೆ ತಲುಪುವಾಗ ಬೆಳಿಗ್ಗೆ ಮುಟ್ಟಿದ್ದೇನೆ ನಾನು ಅಲ್ಲಿಗೆ. ಅಲ್ಲಿಂದ ಇಲ್ಲಿಗೆ ಬರುವಾಗ ಎಷ್ಟು ಹೊತ್ತಾಯ್ತು ನೋಡಿ. ದೇವರ ದರ್ಶನ ಆಗಲೇ ಇಲ್ಲ ನಿಮಗೆ? ಹೋಗಿಲ್ಲ, ನಾಳೆ ಬೆಳಿಗ್ಗೆ ಆಗ್ಬೇಕಷ್ಟೇ. ಕುಮಾರಧಾರೆಯಲ್ಲಿಂದ ನಾಳೆ ಒಮ್ಮೆ ಆದಿಗೆ ಕೂಡ ಹೋಗಿ ಬರ್ಬೇಕಂತ ಉಂಟು. ಕೆಲಸ ಮಾಡುವ. ಏನು? ಇನ್ನೇನಿದ್ದು ಹೊತ್ತು ಕತ್ತಲಾಯ್ತು. ಹೌದು. ಇನ್ನು ಊರಿಗೆ ಹೋಗುವ ಹಾಗೆ ದೇವಸ್ಥಾನದ ಬಾಗಿಲು ಕೂಡ ಹಾಕಿದೆ. ಇಲ್ಲಿ ಗೋಪುರದಲ್ಲಿ ಸ್ವಲ್ಪ ಹೊತ್ತು ಮಲಗಿ ನಾಳೆ ಬೆಳಿಗ್ಗೆ ಹೋದ್ರೆ ಏನು? ಒಳ್ಳೆಯದೇ ಆಯ್ತು. ನಾನು ಕೂಡ ಯೋಚನೆ ಮಾಡೋದು ಮಾತಾಡ್ಲಿಕ್ಕೆ ಯಾರಿದ್ದಾರೆ ಅಂತ. ಯಾಕೋ ನೀವು ಸಿಕ್ಕಿದ್ದೀರಿ. ಒಳ್ಳೆಯದು. ಇನ್ನು ಸಂತೋಷ ಆಯ್ತು. ಸರಿ ಸರಿ. ಎಲ್ಲಿ ಮಲಗುವ? ಆಗಿ ಮಕ್ಕಳು ನೆಲದಲ್ಲಿ ಮಲಗಿಸಿದ್ರೆ ಚಳಿಯಾಗಿಲ್ವಲ್ಲ? ಅದು ಎಲ್ಲಿ ಮಲಗಿದ್ರು ಸಹ ಚೆನ್ನಾಗಿ ನಿದ್ದೆ ಬರ್ತದೆ. ಹೌದಾ? ಅದು ಅಭ್ಯಾಸ. ಅಭ್ಯಾಸ ಉಂಟಾ? ಕೆಲವು ಮಕ್ಕಳಿಗೆ ತೊಟ್ಟಿಲು ಬಿಟ್ಟು ಬೇರೆ ಮಲಗಲಿಕ್ಕೆ ಆಗುವುದೇ ಇಲ್ಲ ಬೇರೆ ಕಡೆ. ಮಕ್ಕಳಿಗೆ ಹೇಳುದು ಬೇಡ, ನಾನು ಇರ್ತೇನೆ ಪಕ್ಕದಲ್ಲಿ ಆಯ್ತಾ? ನಂಗೆ ರಾತ್ರಿ ಹೊತ್ತಲ್ಲಿ ಹೆಚ್ಚು ನಿದ್ದೆ ಬರುವುದಿಲ್ಲ. ಧೈರ್ಯವೂ ಆಯ್ತು. ಖಂಡಿತ ಆಗಲಿ. ನಾನಿದ್ದೇನೆ. ಸರಿ ಸರಿ. ದೇವರೇ, ನಿದ್ರಾದೇವಿಯ ಒಳಗೆ ಜಮನೆಯ ನಿದ್ರಾದೇವಿಯ ಒಳಗೆ ಜಮನೆ ಅರ್ಧ ನಿದ್ರೆಯೋಳಿರುವ ಸಮಯದೇ ನಿದ್ರೆಗಳಿರುವ ಸಮಯದಿಯೇ ಎದ್ದು ದೇಶ ಮಲ್ಲಿಗೆ ಹತ್ತು ಮಾಡದೆ ಮೆಲ್ಲನೆ ಹತ್ತು ಮಾಡದೆ ಮೆಲ್ಲನೆ ಮೆಲ್ಲನೆ ಸತ್ತು ಮಾಡದೆ ಮೆಲ್ಲನೆ ಹೆಣ್ಣು ಶಿಶುವನು ಹತ್ತುಕೊಳ್ಳುತ್ತ ಒಳ್ಳೆ ನಿದ್ದೆ, ಗಾಢ ನಿದ್ದೆಯಲ್ಲಿದ್ದಾರೆ ಈ ಮಗುವಿನ ತಾಯಿ. ಗೊರಕೆ ಹೊಡಿತಾ ಉಂಟು ಹೆಂಗಸು. ಏನೇ ಇರಲಿ, ಮಗು ನನ್ನ ಕೈವಶವಾಗಿದೆ. ನನ್ನ ಕಂಡು ಮಗು ಕಿರಿಕಿಲಿಂದ ನಗುತ್ತಾ ಉಂಟು. ಇನ್ನು ತಡ ಮಾಡುವುದಲ್ಲ, ಮಗುವನ್ನು ಹಿಡ್ಕೊಂಡು ಮನೆಗೆ ಹೋಗಬೇಕಾಗಿದೆ. ಹತ್ತು ಮಾಡದೆ ಹೆಣ್ಣು ಶಿಶುವನು ಹತ್ತುಕೊಳ್ಳುತ್ತ ಅಮಿತರೋ ತನಗಳನ್ನು ಹುಡುಕುತ್ತಾ
ನಿನ್ನ ಪುಣ್ಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿಯೂ ಕೂಡ ಇದ್ದದ್ದು ನಡೆಯುತ್ತದೆಯೇ? ನನ್ನ ಕರುಳ ಕುಡಿಯನ್ನು ಎಲ್ಲಿ ಕೊಂಡು ಹೋದ್ರು, ಯಾರು ಕೊಂಡು ಹೋದ್ರು? ದೇವರೇ, ನಿನಗೆ ನಾನು ಏನು ಅನ್ಯಾಯವನ್ನು ಮಾಡಿದೆ, ಏನು ಅಪರಾಧವನ್ನು ಮಾಡಿದೆ? ಹೊಡುವ ನನ್ನ ಮಗುವನ್ನು ನನ್ನ ಕೈಯಿಂದ ಕಸಿದುಕೊಂಡೇ ಅಲ್ಲ ಭಗವಂತ. ಇದು ನಿನಗೆ ಸರಿ ಎನಿಸಿತೆ, ನಿನಗೆ ಸರಿ ಎನಿಸಿತೆ. ಯಾರು ಕೊಂಡೊಯ್ದರು ನನ್ನ ಕರುಳ ಕುಡಿಯನ್ನು? ಯಾರ್ಯಾರನ್ನು ದೂರುವುದಲ್ಲ, ಬೇರೆ ಯಾರೂ ಅಲ್ಲ, ನನ್ನ ಸನಿಹದಲ್ಲಿ ಮಲಗಿದ್ದಳಲ್ಲ ಅವಳಿ, ಆ ರಕ್ಕಸಿ ಅವಳೇ ನನ್ನ ಮಗುವನ್ನು ಕೊಂಡು ಹೋಗಿರಬೇಕು. ಅಯ್ಯೋ, ಎಲ್ಲಿ ಹೋಗಿದ್ದಾಳೋ ಏನೋ, ಮಗುವನ್ನು ಏನು ಮಾಡಿದ್ದಾಳೋ ಏನೋ, ಯಾರಿಗಾದ್ರೂ ಮಾರಾಟ ಮಾಡಿದ್ದಾಳೋ? ನಂಬುವುದಕ್ಕಾಗುವುದಿಲ್ಲ. ಹುಡುಕುವ ಪ್ರಯತ್ನವನ್ನು ನಾನು ಮಾಡಲೇಬೇಕು. ಇನ್ನು ಮನೆಯ ಒಳಗೆ ಯಾರು ಬರ್ಲಿಕ್ಕಿಲ್ಲ. ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಓಡಿಕೊಂಡು ಬಂದಿದ್ದೇನೆ ನಾನು ದೇವಸ್ಥಾನದಿಂದ. ಎಷ್ಟು ದೂರ ಉಂಟು ಅಲ್ಲಿಂದ ಇಲ್ಲಿಗೆ ಹೋಗಿ ಬರಬೇಕು ಅಂತಾದ್ರೆ ಹತ್ರ ಉಂಟಾ? ಓಡಿಕೊಂಡು ಬರಬೇಕುಂಟಲ್ವಾ? ನಾನು ಓಡಿಕೊಂಡು ಬಂದ ಸ್ಥಳದಲ್ಲಿ ಉಂಟಲ್ವಾ? ಒಂದೇ ಒಂದು ಹೋಮ ಹುಟ್ಟಲಿಕ್ಕಿಲ್ಲ, ಗೊತ್ತಾ? ಅಲ್ಲ, ನಾನು ನೋಡಿದೆ ಅಂತ. ಎಂತದ್ದು ನೋಡಿದ್ದು? ಈಗಲೇ ನೋಡಿದ್ದು ಓಡಿಕೊಂಡು ಬರುವಾಗ. ಎಂತದ್ದು ನೋಡಿದ್ದೀನಿ? ನಾನು ಯಾವತ್ತು ನಡ್ಕೊಂಡು ಬರುವುದಲ್ವ, ಹಾಗೆ ಅವತ್ತು ಓಡಿಕೊಂಡು ಬಂದ. ಅದರಲ್ಲಿ ಏನು ತಪ್ಪು ಉಂಟು? ಯಾವಾಗ ಕದ್ದಿದ್ದೀನಿ ನಾನು? ನೋಡಿ, ಯಾರಲ್ಲಿ ಹೇಳ್ಬೇಡಿ ಆಯ್ತಾ? ನಿಮಗೆ ಎಷ್ಟು ಬೇಕು ನಾನು ಕೊಡ್ತೇನೆ. ಯಾರಲ್ಲಿ ದುಡ್ಡನ್ನು ಹೇಳ್ಬೇಡಿ, ತಮ್ಮಯ್ಯ ನಿಮ್ಮ ಕಾಲು ಹಿಡಿತೇನೆ ಬೇಕಿದ್ರೆ. ಎಂತದ್ದು ನೀವು ಹೇಳಿದ್ರುಂಟಲ್ವಾ? ಇಲ್ಲ, ಇನ್ನು ನಿಮ್ಮನ್ನು ಇಲ್ಲಿಂದ ಹೋಗ್ಲಿಕ್ಕೆ ಬಿಡುದಿಲ್ಲ ನಾನು. ಒಳ್ಳೆ ಕೋಣೆ ಉಂಟು, ಅದರೊಳಗೆ ಹಾಕ್ತೇನೆ. ಯಾರೇ ಗೊತ್ತಾಗಬಾರ್ದು ಅಂತ ಹೇಳಿ ಓಡಿಕೊಂಡು ಬಂದದ್ದು. ಬರುವಾಗ ಎಷ್ಟು ಮಂದಿ ಕರೆಯುವವರು, ಮಲ್ಲಿಗೆ ಮಲ್ಲಿಗೆ ಏನು ಓಡ್ತಾ ಇದ್ದಿ ಅಂತ. ಆಗ ಹೋಗುವಾಗ ಮಾತಾಡಿ ಹೋಯ್ತು, ಬರುವಾಗ ಎಲ್ಲರೂ ಕೂಡ ಹೆಸರುಗೊಂಡಿದ್ದಾರೆ. ಓಡಿಕೊಂಡು ಬರುವಾಗ ಎಲ್ಲರೂ ಕೇಳುವರೇನು? ಏನೇ ಇರಲಿ, ಮಗನ ಹೇಳ್ಕೊಂಡು ಬಂದಿದ್ದೇನೆ. ಯಾಕೆ ಹೇಳ್ಕೊಂಡು ಬಂದಿದ್ದೇನೆ ಹೆಂಗಸಿ ಗೊತ್ತೇ ಇಲ್ಲ. ನಾನು ಹೀಗೆ ಇರ್ತೇನಾ? ನನಗೆ ವಯಸ್ಸಾಗುತ್ತದೆ. ವಯಸ್ಸಾದ ಸಂದರ್ಭದಲ್ಲಿ ನನ್ನವರು ಅಂತ ನನಗೆ ಯಾರಿದ್ದಾರೆ? ಕೈ ಹಿಡಿದ ಗಂಡ ಇಲ್ಲ, ಮಕ್ಕಳಿಲ್ಲ, ಯಾರು ಇಲ್ಲದ ಹೊತ್ತಿನಲ್ಲಿ ನನಗೆ ಸಾಕಿಟ್ಟು ನನಗೊಂದು ಜನ ಅಂತ ಆಗ್ಬೇಡುವ ಈ ಮಗು. ಅದಕ್ಕಾಗಿ ಸಂದರ್ಭ ಎಲ್ಲಿಯಾದ್ರೂ ಆ ಹೆಂಗಸಿಗೆ ಗೊತ್ತಾದ್ರೂ ಉಂಟಲ್ವಾ, ನನ್ನ ಸೊಂಟ ಮುರಿದು ಹಾಕ್ಯಾರು, ಕೈಕಾಲನ್ನೇ ತುಂಡು ಮಾಡ್ಯಾರು. ಬರ್ಲಿಕ್ಕಿಲ್ಲ, ಅಲ್ಲೇ ಹೊರಗೆ ಮಗುವಿಗೆ ಚಂದ್ರಿಕೆ ಅಂತ ಹೆಸರಿಟ್ಟಿದ್ದಾರೆ. ಆ ಚಂದ್ರಿಕೆ ಅಂತ ಹೆಸರಿಡೋದ ನಾನು? ಇಲ್ಲ, ಮಗು ಬೆಳೆದು ದೊಡ್ಡವಳಾಗ್ತಾಳೆ. ಆ ಹೊತ್ತಲ್ಲಿ ಎಲ್ಲರೂ ಕೂಡ ಚಂದ್ರಿಕೆ ಚಂದ್ರಿಕೆ ಅಂತ ಕರೆದ್ರೆ, ಮಲ್ಲಿಗೆ ಮಗಳು ಚಂದ್ರಿಕೆ ಅಂತ ಹೇಳಿದ್ರೆ ಅದು ಅಲ್ಲಿಗೆ ಗೊತ್ತಾಯ್ತು ಅಂತ ಆದ್ರೆ, ಮಗುವಿಗೆ ಅಣ್ಣನ ತಮ್ಮನಿಗೆ ಯಾರು ಅಂತ ಗೊತ್ತಿರೋದು ಮಗು ಉಂಟಲ್ಲಿ, ಗಂಡು ಮಗು ಅಂತ ಬೆಳೆದು ದೊಡ್ಡ ಉಂಟಲ್ವಾ, ಚಂದನ ಅಂತ ಹೆಸರಂತೆ. ಅವ ಇಲ್ಲಿಗೆ ಬಂದಂತಂದ್ರೆ ನನ್ನನ್ನು ಕಾಲಿಗೆ ಬಂದ್ರೆ ಏನು ಪರವಾಗಿಲ್ಲಪ್ಪ, ನನಗೇನು ಅವ ಸಂಪಾದನೆ ಕೊಡುದು ಬೇಡ, ಅವನ ಆಸೆಯನ್ನು ಪೂರೈಸಿ ಬಿಡ್ತೇನೆ ನಾನು, ಅದೆಲ್ಲ ಲೆಕ್ಕ. ಯಾಕೆ ಅಂತ ಹೇಳಿದ್ರೆ ನನ್ನ ತಂಗಿಯನ್ನು ಕದ್ದುಕೊಂಡು ಹೋಗಿದ್ದಾಳೆ ಅಂತ ಹೇಳಿ ಬಂದ ಅಂತ ಆದ್ರೆ ಮತ್ತೆ ನಾನೇನು ಮಾಡೋದು? ಮನೆಗೆ ಬಾಗಿಲು ಹಾಕಿ ಓಡ್ಬೇಕಷ್ಟೇ ಇಲ್ಲಿ. ಅದು ಮತ್ತೆ ಅದು ಗೊತ್ತಾಗ್ಬಾರ್ದು. ಚಂದ್ರಿಕೆ ಹೆಸರನ್ನ ಬದಲಾಯಿಸಬೇಕು. ಮತ್ತೆ ಯಾವ ರೀತಿ ಒಳ್ಳೆ ರೂಪ ಇರುವಂತಹ ಮಗು ಇದು, ಉರುಟುರುಟೆ ಆದಂತಹ ಮುಖ. ಈ ಮಗುವಿಗೆ ರೂಪಿಣಿ ಅಂತ ಹೆಸರಿಟ್ಟರೆ ಹೇಗೆ ಆಗ್ಲಿಕ್ಕಿಲ್ವಾ? ಮಲ್ಲಿಗೆ ಮಗಳು ರೂಪಿಣಿ, ರೂಪಿಣಿಯ ತಾಯಿ ಮಲ್ಲಿಗೆ. ಚೆನ್ನಾಗಿ ಸಾಕಿಕೊಂಡು ಬರ್ತೇನೆ, ಮುಂದೆ ಏನಾಗ್ತದೆ ನೋಡ್ತೀನಿ.
ಕಣ್ಣನ್ನು ಬಿಡುತ್ತಲೇ ಮಿಂಗಳು ಬೋಧೆಯ ಕಣ್ಣನ್ನು ಮಿಡುತ್ತಲೇ ಕಣ್ಣನ್ನು ಅಂದದ ಚಂದದ ಭಾವದಲ್ಲಿ ಅಂದದ ಆ ಚಂದದ ಭಾವದಲ್ಲಿ ಕಂಡ